ಆ ಕಡೆ ಹೋಗ್ತು ಸೋಮಣ್ಣ ಪ್ಲೇಸ್ ಆ ಕಡೆ ಹೋಗ್ತಾರೆ ಒಂದು ready. ಇಲ್ಲ ನನಗೆ ರಾಬರ್ಟ್ ಮಾಡ್ಬೇಕಾದ್ರೂ ಭಯ ಇರುತ್ತೆ. ಯಾಕಂದ್ರೆ ನಾನು ಸಿನಿಮಾ ಡೈರೆಕ್ಟ್ ಮಾಡ್ಬೇಕಾದ್ರೆ ಇನ್ನೂ ಜಾಸ್ತಿ ಭಯ ನನಗೆ. ಇಡೀ ನನ್ನ ಸಿನಿಮಾ ಅಥವಾ ಯಾರದೇ ಸಿನಿಮಾ ಅದು ನಿಂತಿರೋದೇ ಇನ್ ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್. ಅದು ಸಿನಿಮಾ. ಸೊ ಲೈಫ್ ಕೂಡ ಹಾಗೆ ಇರೋದು. ಆ್ಯಕ್ಷನ್ ಹೇಳಿದ್ವಿ, ಅದು ಕಟ್ ಆಗದೇ ಇರಲಿ, ಆ್ಯಕ್ಷನ್ ಅಂದರೆ ಲೈಫ್ ಹೋಗಿಲ್ಲ ನನ್ನ ಆಸೆ. ಒಳ್ಳೆಯದಾಗಲಿ ಸರ್, ಗುಡ್ ಲಕ್. ಥ್ಯಾಂಕ್ ಯು. ಪ್ಲೀಸ್ ಮತ್ತೆ ಒಂದು ಸೆಕೆಂಡ್ ಎಲ್ಲರಿಗೂ ಪರ್ಸ್ನಲಿ ಐ ಆಮ್ ಇನ್ವೈಟಿಂಗ್ ಸ್ಯಾಟರ್ಡೇ 10th ಈವ್ನಿಂಗ್ 6:30 ರಿಸೆಪ್ಷನ್ ಇರುತ್ತೆ. ಆ್ಯಂಡ್ ಸಂಡೇ ಮಾರ್ನಿಂಗ್ 10 to 11:30. ಇಲ್ಲ, ನಾನು ಎಲ್ಲಿ ರೊಟೇಷನ್ ಕೊಡಕ್ಕೆ ಹೋದ್ರೂ ಎರಡೇ ಟಾಪಿಕ್. ಒಂದು, ಕಳ್ಳ ನೀನು ಏನು ಗೊತ್ತಿಲ್ಲ, ಯಾರಿಗೂ ಏನು ಹೇಳ್ದಂಗೆ ಗೊತ್ತಾಗ್ದಂಗೆ ಇದೆಯಲ್ಲ ನೀನು ಅಂತ ಅಂದ್ಬಿಟ್ಟು. ಆಮೇಲೆ ಎಷ್ಟೊಂದು ಜನಕ್ಕೆ ರಾಬರ್ಟಿಂದನೂ ಇಬ್ಬರು ಇಷ್ಟಪಡ್ತಿದ್ದಾನೋ ಫಸ್ಟ್ ಶುರು ಮಾಡ್ತಾರೆ. ನಾನು ಆಮೇಲೆ ಅದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದಾಗ್ತಿದ್ದಂಗೆ ನೆಕ್ಸ್ಟ್ ಬರೋದೇ ಟಾಪಿಕ್ ಆಗ್ಬಿಟ್ಟು ಇನ್ವಿಟೇಷನ್. ತುಂಬ ಚೆನ್ನಾಗಿ ಮಾಡಿದೆಯಾ ನೋಡಿ, ಹಿಂಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರೂ ಅದ್ರ ಬಗ್ಗೆನೂ ಮತ್ತೆ ಡಿಸ್ಕಷನ್ ಆಗಿದೆ. ಸೊ ಇದೆರಡೇ ಮೋಸ್ಟ್ ಕಾಮನ್ ಟಾಪಿಕ್ ನನಗೆ. ಅದು ಕಲ್ಯಾಣ ಮಂಟಪ ಆಗಿರೋದ್ರಿಂದ ಒಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ. ಅಂದರೆ ನಾವು ಕೆಪಾಸಿಟಿ ಆಫ್ ಕ್ರೌಡ್ ಅಂತಲೇ ಹಿಂಗಿದೆ. ನಾನೆಲ್ಲ ರಿಕ್ವೆಸ್ಟ್ ಮಾಡೋದು, ಎಲ್ಲಿದ್ದಾರೆ ಅಲ್ಲಿದ್ದಾರೆ ನಮ್ಮನ್ನು ವಿಶ್ ಮಾಡಿ, ನಮ್ಮನ್ನು ಬ್ಲೆಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೋದು. ಇದು ಮದುವೆ ಆದಮೇಲೆ ನಿಮ್ಮ ಸಿನಿಮಾ ಯಾವ ಸೆಟ್ಟೇ ಇರ್ಬೋದು, ನಿರ್ದೇಶನದ ಸಿನಿಮಾ? ನನ್ನ ಡೈರೆಕ್ಷನ್ ಕೇಳ್ತಿದ್ದೀನಿ. ನಾನು ಇನ್ನೂ ರೈಟಿಂಗ್ ಸ್ಟೇಜಲ್ಲಿ ಇದ್ದೀನಿ. ಸೊ ರೈಟಿಂಗ್ ಸ್ಟೇಜು, ಸ್ಕ್ರಿಪ್ಟ್ಸು ಎಲ್ಲ ಲಾಕ್ ಆದಮೇಲೆ ನೆಕ್ಸ್ಟ್ ಡಿಸಿಷನ್ ತೊಗೊಳ್ತಾಯಿರೋದು. ಸೊ ರೈಟ್ ನಾವು 11ನೇ ತಾರೀಕು ತನಕ ನನ್ನ ಲೈಫ್ನ ಬಿಗ್ಗೆಸ್ಟ್ ಸ್ಕ್ರಿಪ್ಟ್ ರೈಟಿಂಗ್ ನಡೀತಾ ಇದೆ. ಅದಾದಮೇಲಿಂದ ನೆಕ್ಸ್ಟ್ ಏನಾದರೂ ಅನೌನ್ಸ್ಮೆಂಟ್ ಮಾಡ್ತೀನಿ. ನಾನು ಡೈರೆಕ್ಟ್ರು, ನೀವೇ ಡೈರೆಕ್ಷನ್ ಮಾಡ್ತಾ ಇದ್ದೀರಾ? ಸರ್ ರೋಸಲ್ಲೇ ಇದೆ, ತಾವು ಮಾಡ್ಬೋದಲ್ಲ? ಕಾಸ್ಟ್ಯೂಮ್ ಡಿಸೈನ್ ಬಗ್ಗೆ ಕೇಳಿದ ಮದುವೆದೆಲ್ಲ ಕೇಳಿ. ಇನ್ನೊಂದು ಕಾಸ್ಟ್ಯೂಮ್ ಡಿಸೈನಲ್ಲಿ ಏನು ಪ್ಲ್ಯಾನ್ ಮಾಡಿದ್ರಿ? ಯಾವ ಥರ ಇರುತ್ತೆ ಮದುವೆದೆಲ್ಲ?